ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾನು ಡಾಕ್ಟರ್ ದೇವೇಶ್ ಬಲಾಲ್ ಅಂತ. ನಾನು ಕ್ಯಾನ್ಸರ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ. ನನ್ನ ಟ್ರೈನಿಂಗ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಇಂದ ಮುಗಿಸಿ ಅಮೆರಿಕಾ ಹೋಗಿ ಫುಲ್ ಟ್ರೈನಿಂಗ್ ಮುಗಿಸಿದ್ದೀನಿ. ಈಗ ವಾಪಸ್ ಬ್ಯಾಂಗ್ಳೂರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ಕರ್ನಾಟಕ ಪ್ರಾಬ್ಲಮ್ ಏನಂತ, ಕ್ಯಾನ್ಸರ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದ್ ವರ್ಷ ಆಲ್ಮೋಸ್ಟ್ 85 to 90,000 ಹೊಸ ಕ್ಯಾನ್ಸರ್ ಕೇಸ್ ಬರ್ತಾ ಇದೆ. 25,000 ಕ್ಯಾನ್ಸರ್ ಡೆತ್ಸ್ ಇದೆ ಪರ್ ಇಯರ್. ಪ್ರಾಬ್ಲಮ್ ಏನಂತ, ಇನ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ, ಅದ್ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ ಡಿಟೆಕ್ಟ್ ಆಗೋದು ತುಂಬಾ ಲೇಟ್. ಆಲ್ಮೋಸ್ಟ್ 70% ಕೇಸಸ್ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಬರುತ್ತೆ. ಮತ್ತೆ ಎಲ್ಲೂ ಆ ತರ ಕಾಣಿಸಲ್ಲ. ಯಾವಾಗೂ ಕ್ಯಾನ್ಸರ್ ಬಂದ್ರೆ ಇದು ತುಂಬಾ ಇಗ್ನೋರ್ ಮಾಡಿ ಲಾಸ್ಟ್ ಸ್ಟೇಜ್ ಒಳಗೆ ಬಂದ್ಮೇಲೆ ಬರ್ತಾರೆ ಹಾಸ್ಪಿಟಲ್ ಒಳಗೆ. ಈ ಲಾಸ್ಟ್ ಸ್ಟೇಜ್ ಒಳಗೆ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ, ಸರ್ವೈವಲ್ ರೇಟು ಕಮ್ಮಿ ಇರುತ್ತೆ. ಬೇರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಟೊಬ್ಯಾಕೋ ಇನ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಇದೆ. ಆಲ್ಮೋಸ್ಟ್ 25% ಕೇಸಸ್ಗೆ ಟೊಬ್ಯಾಕೋ ಎಕ್ಸ್ಪೋಜರ್ ಇದೆ. ಟೊಬ್ಯಾಕೋಗೋಸ್ಕರ ಲಂಗ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ತುಂಬಾ ಜಾಸ್ತಿ ಕ್ಯಾನ್ಸರ್ ಬರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕೆ. ಸಿಗರೇಟ್, ಬೀಡಿ, ತಂಬಾಕು, ಗುಟ್ಕಾ, ಪಾನ್ ಎಲ್ಲಕ್ಕೋಸ್ಕರ ತುಂಬಾ ಜಾಸ್ತಿ ಕ್ಯಾನ್ಸರ್ ಆಗ್ತಾ ಇದೆ. ಈಗ ನಾವು ಏನ್ ಮಾಡ್ಬೋದಂತ ತುಂಬಾ ಇಂಪಾರ್ಟೆಂಟ್ ಇದೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕೆ. ಎಲ್ಲರಿಗೂ ಗೊತ್ತಿದ್ರೆ ಕ್ಯಾನ್ಸರ್ ಏನಂತ, ಬೇಗ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ರೆ, ಬರೋಕ್ಕಿಂತ ಮುಂಚೆ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ರೆ ಈ ತರ ಅವಶ್ಯಕತೆ ಇರಲ್ಲ. ಕ್ಯಾನ್ಸರ್ ಬೇಗ ಡಿಟೆಕ್ಟ್ ಆಗುತ್ತೆ, ಬೇಗ ಕ್ಯೂರ್ ಆಗುತ್ತೆ. ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಆಲ್ಮೋಸ್ಟ್ ಆಲ್ವೇಸ್ ಕ್ಯೂರೇ ಆಗುತ್ತೆ. ಬರೀ ಅಡ್ವಾನ್ಸ್ ಸ್ಟೇಜ್ ಬಂದ್ಮೇಲೆ ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಏನಂತ, ಈಗ ಹೊಸ ವ್ಯಾಕ್ಸಿನ್ಸ್ ಇದೆ. ಗವರ್ಮೆಂಟ್ ಫ್ರೀ ವ್ಯಾಕ್ಸಿನ್ಸ್ ಕೊಡ್ತಾ ಇದ್ರೆ. HPV ವ್ಯಾಕ್ಸಿನ್ ಅಂತ ಯಂಗ್ ಗರ್ಲ್ಸ್ ಗೆ 13 to 15 years ಈಗ ಫ್ರೀ ಕೊಡ್ತಾ ಇದ್ರೆ HPV ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಕೊಟ್ರೆ ಯೂಟರೈನ್ ಕ್ಯಾನ್ಸರ್ ಬರಲ್ಲ. ಸರ್ವಿಕ್ಸ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ. ಆಲ್ಮೋಸ್ಟ್ 100% ಪ್ರಿವೆಂಟಬಲ್ ಇದೆ ಇದು HPV ವ್ಯಾಕ್ಸಿನ್ ತಕೊಂಡ್ರೆ. ನಮ್ ಗವರ್ಮೆಂಟ್ ತುಂಬಾ ಒಳ್ಳೆ ಸ್ಕೀಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ. ಗೃಹ ಆರೋಗ್ಯ ಸ್ಕೀಮ್ ಎಲ್ಲ, ಮನೆಗ್ ಹೆಲ್ತ್ ವರ್ಕರ್ಸ್ ಬಂದ್ ಸ್ಕ್ರೀನ್ ಎಲ್ಲ ಮಾಡ್ತಾರೆ. ಬಟ್ ಏನ್ ಇಂಪಾರ್ಟೆಂಟ್ ಇದೆ ಅಂತ ಎಲ್ಲರಿಗೂ ಅವೇರ್ನೆಸ್ ಇರ್ಬೇಕು. ಬಾಯಿ ಒಳಗೆ ಯಾರು ಟೊಬ್ಯಾಕೋ, ಗುಟ್ಕಾ ಚೂವರಿಗೆ ಬಾಯಿ ಒಳಗೆ ಏನಾದ್ರು ಹುಣ್ಣಾಗಿದ್ರೆ, ಆ ಹುಣ್ಣು 2 ವಾರ ಹೀಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗಿ ಹಾಸ್ಪಿಟಲ್ ತೋರಿಸ್ಬೇಕು. ಸ್ಕ್ರೀನಿಂಗ್ ಹೋಗ್ಲೇಬೇಕು. ಎಲ್ಲ ವುಮೆನ್ ನಾವು ಹೇಳ್ತೇವೆ 30 years ಆದ್ಮೇಲೆ 5 years ಒಂದ್ಸಲ ಪ್ಯಾಪ್ ಸ್ಮಿಯರ್ ಮತ್ತೆ HPV ಟೆಸ್ಟಿಂಗ್ ಮಾಡ್ಬೇಕು. ಆಮೇಲೆ ಸಿಗರೇಟ್, ಬೀಡಿ ಸ್ಮೋಕರ್ಸ್ ಗೆ 45 years ಆದ್ಮೇಲೆ ಒಂದ್ಸಲ ವರ್ಷ CT ಸ್ಕ್ಯಾನ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಬರಲ್ಲ. ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಕಾಮನ್, ಆಲ್ಮೋಸ್ಟ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ವುಮೆನ್ ಗೆ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ ತುಂಬಾ ಸುಲಭ. ಹೆಲ್ತ್ ವರ್ಕರ್ ಬರೀ ಬ್ರೆಸ್ಟ್ ನ ಮುಟ್ಟಿದ್ರೆ ಗೊತ್ತಾಗುತ್ತೆ ಅರ್ಲಿ ಸ್ಟೇಜ್ ಒಳಗೆ. ಮ್ಯಾಮೋಗ್ರಫಿ ಟೆಸ್ಟ್ ತುಂಬಾ ಸಿಂಪಲ್. ಸಿಂಪಲ್ ಬ್ರೆಸ್ಟ್ ಎಕ್ಸ್ರೇ ಅದ್ ಮಾಡಿದ್ರೆ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಗೊತ್ತಾಗುತ್ತೆ. ಬೇರೆ ಏನಂತ ಎಲ್ಲರಿಗೂ ಗೊತ್ತಾಗ್ಬೇಕಂತ ಮುಂಚೆ ಜನರ ನೆನ್ಸ್ಕೊಂತ ಇದ್ರು ಕ್ಯಾನ್ಸರ್ ಬಂದ್ರೆ ಜೀವ ಹೋಯ್ತು, ಬೇರೆ ಏನು ಮಾಡೋಕ್ಕಾಗ್ಲ, ಕೆಲಸ ಮಾಡೋಕ್ಕಾಗ್ಲ, ಹಂಗೇನು ಇಲ್ಲ. ಈಗ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಬಂದ್ಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ್ಮೇಲೂ ಜನರ ತುಂಬಾ ಒಳ್ಳೆ ಕೆಲಸ ಮಾತ್ರ ಗೊತ್ತೇ ಆಗಲ್ಲ ಟ್ರೀಟ್ಮೆಂಟ್ ಆಗಿದೆ. ಹೊಸ ರೋಬೋಟ್ ಇದೆ, ರೋಬೋಟಿಕ್ ಸರ್ಜರಿ ಜೊತೆಗೆ ಇಮ್ಯುನೋಥೆರಪಿ ಜೊತೆಗೆ ತುಂಬಾ ಜಾಸ್ತಿ ಜನರಿಗೆ ಈಗ ಕ್ಯೂರ್ ಬರುತ್ತೆ. ಬಟ್ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇರುತ್ತೆ. ನಮಸ್ಕಾರ. What is the precaution you are going to give for the people to detect the first stage of cancer or initial cancer? Very good question. So firstly, I would like to state that cancer is not one disease. There are many, almost 200 different types of cancers. What we talk about are the common types of cancers. In Karnataka, the big 3 cancers are oral cancer, breast cancer, and cervical cancer. So these 3 cancers are very easy to detect at an early stage. Breast cancer, we say all women should do a monthly breast self-exam, or just examine their own breasts, see if there are any new lumps. Once in a year, or at least once every 2 years after the age of 45, they should get a mammography done. That will detect breast cancer at a very early stage. Cervical cancer, very simple. After the age of 35, once in 5 years only, get a pap smear and an HPV testing. That is the ideal test. That is a little more expensive than what the government recommends, but the specificity and sensitivity is very high. Any person who's chewing tobacco should have a yearly exam by a trained medical professional to make sure there are no patches in the mouth. Any non-healing ulcer, any white or red patch in the mouth that does not go is possibly a cancer that's going to form.
ಸೊ ಇದೆಲ್ಲ ನೋಡಿದ್ರೆ ವೆರಿ ಈಸಿ. How long it takes to get itself malignant? Many years. Many years. There is no exact years you are giving, exact. It depends on the cancer, depends on the patient, but it does not happen in days or weeks. How to find out the people who find out initially. No doubt you told about Gupta and all the things. The people who do not have any habit of such things, if they initially get a cancer, how to detect it? So it depends on the type of cancer, sir. So for example, if someone gets a breast cancer, they will have a lump, they will have a change in the shape of the nipple, they'll have some bloody discharge from the nipple. Colon cancer, very, very common cancer these days. Change in bowel habits. Normally, if you're going to the bathroom once in a day, all of a sudden you're going 2 to 3 times in a day. Once it's loose, once it's hard. This could be the first sign of colon cancer. Any person with blood in the stools after the age of 40 definitely needs to get a colonoscopy done. Everyone who comes to me, I'm a colorectal surgeon, my specialty is colorectal. They say that piles ide, adkoskara nan bandila. Piles is not a problem. Piles are normal. Every human being has piles. Even getting the blood in the mouth is also one of the reasons. Yes, blood in the stools is definitely a warning sign for cancer. ನಮಸ್ಕಾರ. ಯಾವ್ಯಾವ ಭಾಗ್ಯನ ಯಾವ್ಯಾವ ಸೈಟ್ಗಳಿಗೆ ಏರಿಯಾ ಈಗ ಓರಲ್ ಕ್ಯಾನ್ಸರ್ ತುಂಬಾ ಕಾಮನ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಕಾಮನ್ ಇದೆ, ಸರ್ವೈಕಲ್ ಕ್ಯಾನ್ಸರ್ ತುಂಬಾ ಕಾಮನ್ ಇದೆ. ಹೊಸ ಈಗ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ, ಅದಂದ್ರೆ ಕರಳಿದ ಕ್ಯಾನ್ಸರ್. ಅದ್ ಮುಂಚೆ ತುಂಬಾ ರೇರ್ ಇದ್ದಿತ್ತು, ಬಟ್ ಈಗ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇಂಡಿಯಾ ಮುಂಚೆ ಕೋಲೋರೆಕ್ಟಲ್ ಕ್ಯಾನ್ಸರ್ ನೋಡೋಕೆ ತುಂಬಾ ರೇರ್. ಈಗ ನಮ್ ಕ್ಲಿನಿಕ್ ಒಳಗೆ, ಹಾಸ್ಪಿಟಲ್ ಒಳಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಆಲ್ಮೋಸ್ಟ್ 1 in 3 patients will be colorectal cancer. ಫುಲ್ ಡಯಟ್ ಚೇಂಜ್ ಆಗಿ ಫೈಬರ್ ಎಲ್ಲ ಕಮ್ಮಿ ಆಗಿ ಹೊಸ ಕ್ಯಾನ್ಸರ್ ಬರ್ತಾ ಇದೆ. ಬ್ರೈನ್ ಕ್ಯಾನ್ಸರ್ ತುಂಬಾ ರೇರ್ ಇದೆ. ಎಲ್ಲ ಕ್ಯಾನ್ಸರ್ ಇಂದ ಬ್ರೈನ್ ಕ್ಯಾನ್ಸರ್ ಸ್ವಲ್ಪ ರೇರ್ ಇರುತ್ತೆ. ಬಟ್ ಬ್ರೈನ್ ಕ್ಯಾನ್ಸರ್ ಒನ್ ಟೈಪ್ ಕ್ಯಾನ್ಸರ್ ಇರಲ್ಲ, ತುಂಬಾ ಜಾಸ್ತಿ ತರ ಬ್ರೈನ್ ಕ್ಯಾನ್ಸರ್ ಇರುತ್ತೆ. ಸ್ವಲ್ಪ ಕ್ಯೂರಬಲ್ ಇರುತ್ತೆ, ಸ್ವಲ್ಪ ಕ್ಯೂರಬಲ್ ಇರಲ್ಲ. ಸೊ ಇದೇ ಇರುತ್ತೆ, ಬಟ್ ಸ್ವಲ್ಪ ರೇರ್ ಇದೆ ಬ್ರೈನ್ ಕ್ಯಾನ್ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.